ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನೋಡಿ ನಮ್ಮದು ಹಿತ್ತಲ ಬಾಗ್ಲ ಇದು. ಬ್ಯಾಕ್ ಸೈಡ್ ಈ ಥರ ಇದೆ, ನಮ್ಮ ದೊಡ್ಡದಾಗಿದೆ ಹಿತ್ತಲ. ಇಲ್ಲಿ ಬರೀ ಇದು ಸಿಂಧು ಹಾಕಿದ್ದು ಮೆಂತ್ಯ ಸೊಪ್ಪು. ಕಪ್ಪಿಂದು ಕೇಕಿಂದು ಇದು ಇರುತ್ತಲ್ಲ ಡಬ್ಬಿ, ಕಪ್ ಅಂದೆ, ಕಪ್ ಕೇಕ್ ಇರ್ತದಲ್ಲ ಅದ್ರದ್ದು ಬಾಕ್ಸಲ್ಲಿ ಅಕ್ಕಿ ವೇಸ್ಟ್ ಮಾಡದೆ ಮಮ್ಮಿ ಮೆಂತ್ಯ ಸೊಪ್ಪು ಹಾಕೊಂಡು ಅಂತ ಹಠ ತೆಗ್ದಿದ್ಲು. ತನ್ನ ಕೈಯಾರೆ ತಾನೇ ಅದು ಮಣ್ಣು ಹಾಕಿ ಅದಕ್ಕೆ ಮೆಂತ್ಯ ಬೀಜನ ಹಾಕಿ ಡೈಲಿ ನೀರು ಹಾಕ್ತಿದ್ಲು. ಇವಾಗ ಅದು ಒಂದಿಷ್ಟು ಮೆಂತ್ಯ ಸೊಪ್ಪು ತಕ್ಕೋತಾ ಇದ್ವಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಮೆಂತ್ಯ ಸೊಪ್ಪು. ತನ್ನ ಕ್ರಿಯೇಟಿಗೆ ಈ ಥರ ಮಾಡೋದಂದ್ರೆ ತುಂಬ ಇಷ್ಟ. ತಾನೇ ಎಲ್ಲ ಕಿತ್ಕೊಡ್ತೇನೆ ಮಮ್ಮಿ, ಮಾಮ ಬಂದಾರಲ್ಲ ಏನಾದರೂ ಮಾಡೋಣ ಅಲ್ಲ, ಅದು ಸ್ವಲ್ಪ ಬಂತು, ಅದನ್ನು ತೊಗೊಂಡು ಮೆಂತ್ಯ ಸಾರು ಮಾಡೋಣ ಅಂತ. ಇದು ನಮ್ಮದು ಹಿತ್ತಲ. ಅದು ಕರಿಬೇವಿನ ಸೊಪ್ಪಿನ ಗಿಡ. ಭಾಳ ದೊಡ್ಡ ಜಾಗ ಇದೆ ನಮ್ಮ ಕಂಪ್ನಿ ಜಾಗ. ಗಾರ್ಡನ್ ಮಾಡ್ರಿ ಅಂತ ನಾವೇನು ಮಾಡ್ಕೊಂಡಿಲ್ಲ, ಅಷ್ಟಾಗಿ ಹಾಗೆ ಬಿಟ್ಕೊಂಡ್ಬಿಟ್ಟಿದ್ದೀವಿ ಅದನ್ನು. ಮೊನ್ನೆ ಮಳೆ ಅದು ಜಾಸ್ತಿ ಆಯ್ತು ನಮ್ಮೂರಿಗೆ, ಹಾಗಾಗಿ ಎಲ್ಲ ಗಿಡಗಳು ಬಿದ್ದಿದ್ದಾವೆ. ಅದು ಹಿಂದೆಲ್ಲ ಫುಲ್ ರೌಂಡ್ ಇದೆ ನಮ್ಮದು. ಒಂದಿನ ಮನೆ ತೋರಿಸ್ತೀನಿ ನಿಮಗೆ ನಾನು. ತೋರಿಸ್ಲ ಅಣ್ಣ, ವಿಡಿಯೋ ಮಾಡ್ತಾ ಇದ್ದೆ ನೋಡಿ ಇಲ್ಲಿ. ಇವ್ರು ನಮ್ಮ ಅಣ್ಣ, ಅವರು ಡ್ರಾಯಿಂಗ್ ಟೀಚರ್ ಇದ್ದಾರೆ. ನನ್ನ ಮಗಳು ಕ್ಯಾಮ್ರಾ ಶೇಕ್ ಮಾಡ್ತಾ. ಕ್ಯಾನ್ವಾಸ್ ಮೇಲೆ ಇದು ಲಾರ್ಡ್ ಆಫ್ ಶಿವ ಅಂತ ಶಿವನ್ ಪೇಂಟಿಂಗ್ ನನಗೋಸ್ಕರ ಮಾಡ್ಕೊಡ್ತಾ ಇದ್ದಾರೆ, ನಾ ಕೋರ್ಸ್ ಮಾಡಿದ್ದಕ್ಕೆ. నేను ಸರ್ಪ್ರೈಸ್ ಆಗಿ ಊರಿಗೆ ಬಂದಿದ್ರು. ಬಂದ ತಕ್ಷಣ ನನ್ನ ಅವತ್ತಿಗೆ ಇವತ್ತೊಂದು ಪೇಂಟಿಂಗ್ ಮಾಡ್ತಾ ಇದ್ದಾರೆ ಕ್ಯಾನ್ವಾಸ್ ಮೇಲೆ. ಇನಿಷಿಯಲ್ ಸ್ಟೇಜ್ ಸ್ಟಾರ್ಟಿಂಗ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆದಮೇಲೆ ನಿಮಗೆ ಮತ್ತೆ ನಾವು ವಾಪಸ್ ತೋರಿಸ್ತೀನಿ ನಿಮಗೆ. ಸಿಂಧು ನೋಡಿ, ಅವಳು ಮಾಮಗೆ ಎಲ್ಲ ಬ್ರಷ್ ಕೊಡ್ತಾ ಇದ್ದಾಳೆ ನನ್ನ ಮಗಳು. ಯಾವ ಸಿಗ್ತಾನೆ ಇಲ್ಲ, ಸ್ಟಾಕ್ ಇಟ್ಕೊಂಡಿದ್ವಿ. ಒಂದು ಸೆಕೆಂಡ್ ನನ್ನ ಬ್ರದರ್ನ ಮಾತಾಡ್ತೀನಿ ನೋಡ್ರಿ ಇವಾಗ. ಅಣ್ಣ, ಇದು ಯಾವ ಪೇಂಟಿಂಗ್ ಮಾಡ್ತಾ ಇದ್ದೆ? ಇದು ಕ್ಯಾನ್ವಾಸ್ ಮೇಲೆ ಫ್ಯಾಬ್ರಿಕ್ ಪೇಂಟ್ ಯೂಸ್ ಮಾಡ್ತಾ ಇದ್ದೀವಿ. ಹಾಂ. ಇದು ಫ್ಯಾಬ್ರಿಕ್ ಪೇಂಟ್ ಯೂಸ್ ಮಾಡೋದ್ರಿಂದ ಜಲ್ದಿ ಡ್ರೈ ಆಗುತ್ತೆ. ಆಯಿಲ್ ಪೇಂಟ್ ಓಲ್ಡ್ ಟ್ರೆಡಿಷನ್ ಮೆಥಡ್, ಬಟ್ ಇವಾಗ ಫ್ಯಾಬ್ರಿಕ್ ಪೇಂಟ್ ಯೂಸ್ ಮಾಡೋದ್ರಿಂದ ನಮಗೆ ಜಲ್ದಿ ಹಿಂಗೆ ಬರ್ತಿದ್ದಂಗೆ ಡ್ರೈ ಆಗುತ್ತೆ. ನೆಕ್ಸ್ಟ್ ಮಾಡಕ್ಕೆ ನಿಮ್ಗೆ ಈಸಿ ಆಗುತ್ತೆ, ಫಾಸ್ಟ್ ಯೂಸ್ ಆಗೋ ಟೆಕ್ನಿಕ್. ಇವಾಗ ಇದನ್ನ ಏನಿಲ್ಲ ಅಂದ್ರೂ ಒಂದು 10 ಮಿನಿಟ್ಸ್ ಒಳಗೆ ಮಾಡಿದಾನೆ ಅಣ್ಣ ಪೇಂಟಿಂಗ್. ಅಷ್ಟು ಫಾಸ್ಟ್ ಮಾಡ್ತಾ ಇದ್ದಾರೆ ಅವರು. ಫಸ್ಟ್ ಸ್ಟೆಪ್ ಇದು ಔಟ್ಲೈನ್ ಸ್ಕೆಚ್. ಹಾಂ. ಇನಿಷಿಯಲ್ ಸ್ಟೇಜ್ ಇದೆ, ಆಮೇಲೆ ಏನು ಕಂಪ್ಲೀಟ್ ಆಗುತ್ತೆ. ಓಕೆ, ಕಂಪ್ಲೀಟ್ ಆದಮೇಲೆ ಮತ್ತೆ ನಿಮ್ಮ ಕಡೆ ಬರ್ತೀನಿ. ಓಕೆ, ಥ್ಯಾಂಕ್ಸ್ ಅಣ್ಣ. ನನ್ನ ಸಲುವಾಗಿ ಅಣ್ಣ ಬಂದು ಇದೊಂದು ಪೇಂಟಿಂಗ್ ಮಾಡಿಕೊಡ್ತಾ ಇದ್ದಾರೆ ನೋಡಿ ಕ್ಯಾನ್ವಾಸ್ ಮೇಲೆ. ನೋಡಿ ಎಷ್ಟು ಜಲ್ದಿ ಡ್ರೈ ಆಗ್ಬಿಡುತ್ತೆ. ಅವ್ರದ್ದು 5 ಇಯರ್ಸ್ BFA ಆಗಿದೆ ದಾವಣಗೆರೆಯಲ್ಲಿ. ಇವಾಗ ಕಿತ್ತೂರಲ್ಲಿ ಜಾಬ್ ಮಾಡ್ತಾರೆ, ಆರ್ಟ್ ಟೀಚರ್ ಅಂತ. ನಿಮ್ಗೆ ಒಂದ್ಸಲ ಹೇಳಿದ್ಲು ನನ್ನ ಮಗಳು, ನಾನು ಭಾಳ ಸಲ ಹೇಳಿದ್ದೀನಿ ಅಣ್ಣನ ಬಗ್ಗೆ. ನೋಡಿ ಪೇಂಟಿಂಗ್ ಈ ರೀತಿ ರೆಡಿ ಆಗ್ತಾಯಿದೆ. ಭಾಳ ಕೆಲಸ ಇರುತ್ತದೆ ಕ್ಯಾನ್ವಾಸ್ ಪೇಂಟಿಂಗ್ ಅಂದ್ರೆ. ಆರ್ಟ್ ವರ್ಕ್ ಅಲ್ವಾ ಜಾಸ್ತಿ, ಪ್ಯಾಚ್ ವರ್ಕ್ ಎಲ್ಲ ಪೇಂಟಿಂಗ್ಸ್ ಇರುತ್ತೆ. ಈಗ ಆಲ್ರೆಡಿ ಮಾಡ್ಕೋತಾ ಬಂದಿದ್ದಾನಪ್ಪ, ಬೆಳಗ್ಗೆಯಿಂದ ಕೂತಿದ್ದಾನೆ ಅಣ್ಣ. ನನ್ನ ಕಡೆ ಒಂದು ಕ್ಯಾನ್ವಾಸ್ ಇತ್ತು, ಒಂದು ಮಾಡಿಕೊಡೋ ಅಂದ ತಕ್ಷಣ ಪಾಪ ಅವ್ರು ಮಾಡಿಕೊಡ್ತಾ ಇದ್ದಾರೆ. ಫ್ರೈಡೇ ಮಾರ್ನಿಂಗ್ ಬಂದರು. ಫ್ರೈಡೇ ಮಾರ್ನಿಂಗ್ ನಾವು ಗುಲ್ಬರ್ಗ ಹೊಂಟಿದ್ವಿ ಒಂದು ಸ್ವಲ್ಪ ಕೆಲಸದ ಸಂಬಂಧ. ಹಾಗಾಗಿ ನಮ್ಮ ಜೊತೆ ಅವ್ರನ್ನೂ ಕರ್ಕೊಂಡು ಹೋಗ್ಬಿಟ್ವಿ. ಅವ್ರು ರೆಸ್ಟ್ ಸಹ ಮಾಡೋಕ್ಕೆ ಕೊಡಲಿಲ್ಲ. ಸ್ಯಾಟರ್ಡೇ ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಕಡೆ ಒಂದು ಕ್ಯಾನ್ವಾಸ್ ಇದೆ ಮಾಡಿಕೊಡೋ ಅಂದ ತಕ್ಷಣ ಮಾಡಿಕೊಡ್ತಾ ಇದ್ದಾರೆ ನೋಡಿರಿ. ಶಿವದ್ದು ಒಂದು ಕ್ಯಾನ್ವಾಸ್. ಇದಕ್ಕೆ ಭಾಳ ಪೇಷನ್ಸ್. ಹಾಯ್ ಫ್ರೆಂಡ್ಸ್, ಪೇಂಟಿಂಗ್ ನೋಡ್ತಾ ಇದ್ದೀರಲ್ಲ, ಬೆಳಗ್ಗೆಯಿಂದ ಮಾಡ್ತಾ ಇದ್ದಾರೆ ಅಣ್ಣ. ಇನ್ನೂ ಪೇಂಟಿಂಗ್ ಕಂಪ್ಲೀಟ್ ಆಗಿಲ್ಲ. ಇವಾಗ ಆಲ್ರೆಡಿ 4 ಗಂಟೆ ಆಗಕ್ಕೆ ಬಂತು ಸಾಯಂಕಾಲ. ಇನ್ನೂ ಕಣ್ಣು ಕೆಲಸ ಅದು ಜಾಸ್ತಿ ಐತಿ ಅಂತ ಹೇಳಿದ್ರು. ಇನ್ನೂ ಎಲ್ಲ ಫಿನಿಶಿಂಗ್ ವರ್ಕ್ ಭಾಳ ಇದೆ. ನಮ್ದು ಗೊತ್ತಿದ್ದಾರೆ ನೋಡ್ರಿ. ಅವಳಿಗೆ ಮಾವ ಬಂದಿದ್ದು ಭಾಳ ಖುಷಿ ಆಗ್ಬಿಟ್ಟೈತಿ ಇವಾಗ.
ನೋಡಿ ಸ್ನೇಹಿತರೆ, ಆಲ್ರೆಡಿ ಇವಾಗ ಅರ್ಧ ಪೇಂಟಿಂಗ್ ಆಗಿದೆ, ಪೂರ ಅರ್ಧ ಅಂದ್ರೆ ಫುಲ್ ಫಿನಿಶಿಂಗ್ ಅಲ್ಲ, ಎಲ್ಲ ವರ್ಕ್ ಮಾಡಬೇಕು, ಇನ್ನೂ ಕಣ್ಣು ವರ್ಕು. ಈಗ ಹ್ಯಾಂಡ್ ವರ್ಕ್ ಮಾಡ್ತಾ ಇದ್ದಾರೆ ನೋಡಿರಿ. ಹ್ಯಾಂಡ್ ವರ್ಕಲ್ಲಿ ತುಂಬ ಜಾಸ್ತಿ ಕೆಲಸ ಇರುತ್ತೆ, ಪ್ರತಿಯೊಂದು ಲೈನ್ಸ್ ಎಲ್ಲ ಹಾಕಬೇಕು. ಕಂಟಿನ್ಯೂ ಮಾಡ್ತಾ ಇದ್ದ. ಆಲ್ರೆಡಿ 5:30 ಆಗಿತ್ತು, ಮತ್ತು ಚಹಾ ಕುಡಿದು ಫ್ರೆಶ್ ಆಗಿ ಕುತ್ಕೊಂಡು ಮತ್ತೆ ಮಾಡ್ತಾ ಇದ್ದಾನೆ. ನಮ್ಮ ಸಿಂಧನ ಸಲುವಾಗಿ ಬಂದಿದ್ದ ಅಣ್ಣ. ನಿಜವಾಗಿ ಕರೆ ಹೇಳ್ಬೇಕಂದ್ರೆ ಅವ್ರಿಗೆ ಮಕ್ಕಳ ಜೊತೆ ಆಟ ಆಡೋಕ್ಕೂ ಟೈಮ್ ಸಿಗಲಿಲ್ಲ ಅಣ್ಣಾಗ. ಇದೊಂದು ಪೇಂಟಿಂಗ್ ಕೆಲಸ ಹಚ್ಚಿಬಿಟ್ಟೆ ನಾನು. ಅವನಿಗೂ ಅದರಲ್ಲಿ ತುಂಬ ಇಂಟ್ರೆಸ್ಟ್, ಅದು ಮಾಡ್ಕೋತಾ ಕೂತ್ಬಿಟ್ಟೆ ಅಣ್ಣನು. ಹ್ಯಾಂಡ್ ವರ್ಕ್ ಮಾಡ್ತಾ ಇದ್ದಾರೆ ಇವಾಗ. ಸ್ನೇಕ್ ಕಂಪ್ಲೀಟ್ ಆಗಿದೆ, ಎಷ್ಟು ನೈಸ್ ಬಂದಿದೆ, ನ್ಯಾಚುರಲ್ ಸ್ನೇಕ್ ಥರ ಅನಿಸ್ತಾ ಇದೆ. ಇಂಥವೆಲ್ಲ ಪೇಂಟಿಂಗ್ ಕೆಲಸ ಮಾಡ್ತಿರ್ಬೇಕಾದ್ರೆ ನಿಜವಾಗ್ಲೂ ಜಾಸ್ತಿ ಪೇಷನ್ಸ್ ಬೇಕಾಗ್ತದೆ. ಆ ಪೇಷನ್ಸಿಂದನೇ ಅವ್ರು ಮಾಡ್ತಾಯಿದ್ರು. ನಾವೆಲ್ಲ ಹಿಂದೆ ಕುತ್ಕೊಂಡು ನೋಡ್ಕೋತಾ ಕೂತಿದ್ವಿ, ನಾನು, ಅನುಷಾ, ಸಿಂಧು. ನಮ್ಮ ಮನೆಯವ್ರು ಇನ್ನೂ ಬಂದಿದ್ದಿಲ್ಲ. ಒಂದು ಹ್ಯಾಂಡ್ ವರ್ಕದ್ದು ಅಷ್ಟು ಕೆಲಸ ಇರುತ್ತೆ ನೋಡಿ. ಇವಾಗ ನೋಡಿ, ಆಲ್ರೆಡಿ ರಾತ್ರಿ 7:30 8 ಆಗ್ಲಿಕ್ಕೆ ಬಂದಿತ್ತು. ಓಕೆ, ಎಲ್ಲ ರೆಡಿ ಆಗಿತ್ತು ಕೆಲಸ ಎಲ್ಲ. ತ್ರಿಶೂಲನ ಟಚಿಂಗ್ ಮಾಡ್ತಾ ಇದ್ದಾರೆ ಇನ್ನೊಮ್ಮೆ. ನೋಡಿ, ನಿಮ್ಗೆ ಯಾರಾದರೂ ಈ ಪೇಂಟಿಂಗ್ ಕೆಲಸ ಇಷ್ಟ ಆಗಿದ್ದರೆ, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ, ನಮ್ಮ ಅಣ್ಣ ಮಾಡೋ ಪೇಂಟಿಂಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ನನ್ನ ವಿಡಿಯೋಗಳು ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೆ ವಿಡಿಯೋಗಳನ್ನ ಲೈಕ್ ಮಾಡಿ. ಡಮರುಗನ್ನ ಫಿನಿಶಿಂಗ್ ಮಾಡ್ತಾ ಇದ್ದಾರೆ. ಅಲ್ಲೊಂದು ಈಶ್ವರನ ಬರೆದ್ರು. ಫೈನಲ್ಲಾಗಿ ಮುಗೀತು. ರಾತ್ರಿ 8:30 9 ಆಗ್ಲಿಕ್ಕೆ ಬಂದಿತ್ತು. ಊಟ ಮಾಡಿ ಮತ್ತು ಕೊಡು ಅಂದಮೇಲೆ ಸ್ವಲ್ಪ ಊಟ ಮಾಡಿದ್ರು ರೈಸ್. ನಾನು ಅಣ್ಣ ಬಂದ ಅನ್ನೋದಕ್ಕೇನು ಸ್ಪೆಷಲಾಗೂ ಮಾಡೋಕ್ಕಾಗಲಿಲ್ಲ. ಈ ಪೇಂಟಿಂಗ್ ನೋಡ್ಕೊತಾ ಕೊಡೋದಾಗ್ಬಿಡ್ತು. ಇಡೀ ಒಂದೇ ಹೋಲ್ ಡೇ ಪೂರ ಪೇಂಟಿಂಗ್ನಲ್ಲೇ ಒಂದು ಹೊತ್ತು ಹೋಗ್ಬಿಡ್ತು ಅಣ್ಣ ಅಂದು. ಇವಾಗ ನೋಡಿ, ಇದು ಕಂಪ್ಲೀಟಾಗಿ ರೆಡಿ ಆಗಿದೆ ಪೇಂಟಿಂಗು. ನಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಕೆಲವೊಂದು ಸ್ವಲ್ಪ ನೀವು ಲಾಸ್ಟಿಗೆ ಮಾಡು ಈಶ್ವರನದೆಲ್ಲ ಅಂತ ಅಣ್ಣ ಹೇಳಿದರು. ಬಟ್ ನಮ್ಮ ಸಿಂಧುನ ಒತ್ತಾಯಕ್ಕೆ ಅದನ್ನು ಅವರೇ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ನೋಡಿ, ಈ ರೀತಿಯಾಗಿ ಆಗಿದೆ ಕಣ್ಣು ವರ್ಕು, ಹ್ಯಾಂಡ್. ನೋಡಿ, ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅಂತ ಪ್ಲೀಸ್ ತಿಳಿಸಿ. ಡಮರುಗ ನೋಡ್ರಿ, ಎಷ್ಟು ನ್ಯಾಚುರಲ್ ಅನ್ನಿಸ್ತಾ ಇದೆ ಡಮರುಗ. ಇದು ತ್ರಿಶೂಲ. ಭಾಳ ಪೇಷನ್ಸ್ ಬೇಕು. ಬೆಳಗ್ಗೆಯಿಂದ ಕೂತಿದ್ರು ಪಾಪ ಅವರು. ಒನ್ ಡೇ ನಮ್ಮ ಸಲುವಾಗಿ ಅಂತ ಬಂದಿದ್ರು. ಬಟ್ ಈ ಪೇಂಟಿಂಗ್ ಮಾಡೋದ್ರಲ್ಲೇ ಅವ್ರಿಗೆ ಹೊತ್ತು ಹೋಗ್ಬಿಡುತ್ತೆ ಅಣ್ಣಂದು. ಫೈನಲಿ ಇದು ಪೇಂಟಿಂಗ್ ಕಂಪ್ಲೀಟ್ ಆಗಿ ಹೋಯ್ತು. ನಮ್ಮ ಮೊಸರಕ್ಕೆ ಮುಗಿಸಿದ್ರು. ಇದು ಮುಗಿದಾಗ ಆಲ್ರೆಡಿ 10:30 ಆಗ್ಲಿಕ್ಕೆ ಬಂದಿತ್ತು. ನಮ್ಮ ಸಿಂಧು ಹಾಕ್ತಾ ಇದ್ದಾಳೆ ನೋಡಿ, ಅದು ಮೇಲೆ ಹಾಕೇ ಮಲ್ಕೊಳ್ಳೋಣ ಮಮ್ಮಿ ಅಂತ ಕಾಯಕತ್ತಿದ್ಲು. ಒಂದು ಸಲ ಹಾಕಿ ನೋಡಿದ್ವಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ನೈಸ್ ಅಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮಗಂತೂ ಭಾಳ ಖುಷಿ ಆಯ್ತು ಇದು ಹಾಕಿದ್ದಕ್ಕೆ. ಮತ್ತೊಂದು ಸಲ ತಮಗೆಲ್ಲರಿಗೂ ವಿಡಿಯೋ ಇದು ಕ್ಲೀನಾಗಿ ಕಾಣಲಿ ಅಂತ ನೀಟಾಗಿ ಕೆಳಗಿಟ್ಟು ಮತ್ತೊಮ್ಮೆ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಪೇಂಟಿಂಗ್. ನಮ್ಮ ಸಿಂಧುಗೆ ಅದನ್ನು ಅರ್ಜೆಂಟ್ ಮೇಲೆ ಹಾಕಬೇಕು. ಇವಾಗ ಹಾಕೇ ಮಲಗ್ತಾಳೆ ಆಕೆ ನೋಡಿ. ಮತ್ತೆ ವಾಪಸ್ ತಗೊಂಡು ಆಕೆಗೆ ಅಷ್ಟು ಇಂಟ್ರೆಸ್ಟ್ ಪೇಂಟಿಂಗಲ್ಲೆಲ್ಲ. ಹಾಕಿ ಮಲ್ಕೋಬೇಕಾದ್ರೆ ರಾತ್ರಿ 10:30 ಆಯಿತು ನೋಡಿ. ಸ್ನೇಹಿತರೆ, ಫ್ರೈಡೇ ಬಂದಿದ್ರಣ್ಣ. ಫ್ರೈಡೇ ಸಾಟರ್ಡೇ ಇದ್ದರು. ಸಂಡೇ ಮಾರ್ನಿಂಗ್ ಹೊಂಟೆ ಬಿಟ್ಟರು. ಎಷ್ಟು ಫೋರ್ಸ್ ಮಾಡಿದ್ರು ನಿಲ್ಲೇ ಇಲ್ಲ. ನಮ್ಮ ಸಿಂಧು ಗೊತ್ತಿರಲಿಲ್ಲ, ಹೋಗೋದು ಎಕ್ಕಾಯಿಕಿ ಹೊಂಟ್ಬಿಟ್ರು. ಬೆಳಗ್ಗೆನೂ ಇರ್ತಾರೆ, ಸಂಡೇ ಒಂದು ಫುಲ್ ಅಂದ್ಕೊಂಡಿದ್ವಿ. ಹೋಗ್ತಾ ಇದ್ದಾರೆ ನೋಡಿ, ಬಾಯ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಮೂಡ್ ಆಫ್ ಆಯ್ತು. ಇಡೀ ಒಂದಿನ ಪೇಂಟಿಂಗ್ ಮಾಡೋದ್ರಲ್ಲೇ ಹೋಯ್ತು. ಹೋಗ್ತಾ ಇದ್ದಾರೆ, ಹೋಗಿ ಬರಲಿ.